ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ನಮಗೆ ನಾಳೆ ಬೆಳಿಗ್ಗೆ 3:30ಗೆ ಸಮ್ಮರ್ ಸ್ಲಾಮ್ ನ ನೈಟ್ 1 ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗಾಗಲೇ ನಾನು ನನ್ನ ಚಾನಲ್ ಅಲ್ಲಿ ಸಮ್ಮರ್ ಸ್ಲಾಮ್ ನ ನೈಟ್ 1 ಪ್ರಿಡಿಕ್ಷನ್ ವಿಡಿಯೋನ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಮ್ಮರ್ ಸ್ಲಾಮ್ ನ ನೈಟ್ 2 ಪ್ರಿಡಿಕ್ಷನ್ ನ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನೈಟ್ 2 ಕೂಡ ಅದೇ ರೀತಿ ಚಿಂದಿ ಚಿತ್ರಾನ್ನ ಅಂತ ಅನ್ನಿಸ್ತಾ ಇದೆ. ಸ್ಟೋರಿ ಲೈನ್ ಇಲ್ದೇ ಇದ್ರು ಕೂಡ ಮ್ಯಾಚ್ ಕಾರ್ಡ್ ನ ನೋಡ್ತಾ ಇದ್ರೆ ಮಿಸ್ ಮಾಡ್ಕೊಳ್ಳೇಬಾರದು ಅಂತ ಅನ್ನಿಸ್ತಾ ಇದೆ. ಭಾನುವಾರ ಅಲ್ಲ, ಸೋಮವಾರ ಬೆಳಿಗ್ಗೆ 3:30ಗೆ ನಮಗೆ ನೈಟ್ ನೋಡೋದಕ್ಕೆ ಸಿಗುತ್ತೆ. ಭಾನುವಾರ ಬೆಳಿಗ್ಗೆ 3:30ಗೆ ನೈಟ್ 1 ನೋಡೋದಕ್ಕೆ ಸಿಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನೈಟ್ 2 ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ತಡ ಯಾಕೆ ಮಾಡೋಣ, ನೈಟ್ 2 ಅಲ್ಲಿ ಏನೇನಾಗುತ್ತೆ, ಯಾವ್ಯಾವ ಬಿಗ್ ಸರ್ಪ್ರೈಸಸ್ ಗಳನ್ನ ಡಬ್ಲ್ಯೂ ಅವರು ನಮಗೋಸ್ಕರ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಚಾರ್ಟ್ ಗೇಬಲ್ ಹಾಗೆ ಪೆಂಟಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಸ್ಟೋರಿ ಲೈನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ನಮ್ಮ ಚಾರ್ಟ್ ಗೇಬಲ್ ಅವರು ಈಗ ಎಲ್ ಗ್ರಾಂಡೆ ಅಮೆರಿಕಾನೋ ಇಂದ ರಿಟೈರ್ಡ್ ಆಗಿ ಚಾರ್ಟ್ ಗೇಬಲ್ ಆಗಿ ಈಗ ರಿಟರ್ನ್ ಆಗಿದ್ದಾರೆ. ನಮ್ಮ ಚಾರ್ಟ್ ಗೇಬಲ್ ಅವರಿಗೆ ಲುಚಾ ಕಲ್ಚರ್ ಮೇಲೆ ಪ್ರೀತಿ ಬರೋದಕ್ಕೆ ಮೇನ್ ರೀಸನ್ ನಮ್ಮ ಪೆಂಟಾ ಅವರೇ. ಯಾಕಂದ್ರೆ ಪೆಂಟಾ ಅವರಿಂದಾನೇ ಇದೆಲ್ಲದೂ ಕೂಡ ಪ್ರಾರಂಭ ಆಗಿದ್ದು. ಪೆಂಟಾ ಅವರ ಡಬ್ಲ್ಯೂ ಡೆಬ್ಯೂ ಮ್ಯಾಚ್ ನಮ್ಮ ಚಾರ್ಟ್ ಗೇಬಲ್ ಅವರ ಮೇಲೇನೆ ಆಗಿದ್ದು. ಅಂಡ್ ಅಲ್ಲಿಂದಾನೇ ಈ ಒಂದು ಎಲ್ ಗ್ರಾಂಡೆ ಅಮೆರಿಕಾನೋ ಸ್ಟೋರಿ ಲೈನ್ ಪ್ರಾರಂಭ ಆಗಿದ್ದು. ಅಂಡ್ ಈಗ ಅದರಿಂದ ನಾವು ತುಂಬಾ ದೂರ ಬಂದಿದ್ದೀವಿ. ಅಂಡ್ ಒಂದು ಫುಲ್ ಸರ್ಕಲ್ ಮೂಮೆಂಟ್ ರೀತಿ ಮತ್ತೊಮ್ಮೆ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ಆನ್ ದ ಲೈನ್ ಇದೆ. ಅಂಡ್ ಸಮ್ಮರ್ ಸ್ಲಾಮ್ ಆಗ್ತಾ ಇರೋದು ನಮ್ಮ ಚಾರ್ಟ್ ಗೇಬಲ್ ಅವರ ಹೋಮ್ ಗ್ರೌಂಡ್ ಅಲ್ಲಿ. ಅಫ್ಕೋರ್ಸ್ ನಮ್ಮ ಪೆಂಟಾ ಅವರು ಆಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಅದ್ಭುತವಾದ ಕೆಲಸನ ಮಾಡಿದ್ದಾರೆ. ಬಟ್ ನಮ್ಮ ಚಾರ್ಟ್ ಗೇಬಲ್ ಅವರು ಈ ಬಾರಿ 100% ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಅಂಡ್ ಈ ಬಾರಿ ಅವರಂತೂ ತನ್ನ ಮೊದಲ ಸಿಂಗಲ್ಸ್ ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಕಂಪನಿಯಲ್ಲಿ ತಗೋತಾರೆ ಅಂತ ಫೀಲ್ ಕೊಡ್ತಾ ಇದೆ. ಅಂಡ್ ಇದು ಚಾರ್ಟ್ ಗೇಬಲ್ ಅವರ ಟೈಮು. ಇದನ್ನ ಪೆಂಟಾ ಅವರಿಂದನೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಕ್ಲಿಯರ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚಾರ್ಟ್ ಗೇಬಲ್ ಅವರು ಪೆಂಟಾ ಅವ್ರನ್ನ ಸೋಲಿಸಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಅವರು ಗೆದ್ದಾದ್ಮೇಲೆ ಆ ಒಂದು ಸೆಲೆಬ್ರೇಷನ್ ಇರುತ್ತಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇದಾದ್ಮೇಲೆ ನಿಮಗೆ ಇಂಟಮ್ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಫ್ಯಾಟಲ್ 5-way ವಿಮೆನ್ಸ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಟಿಫನಿ ಸ್ಟಾರ್ಟನ್, ಜೇಡ್ ಕಾರ್ಗಿಲ್, ಚೆಲ್ಸಿಯಾ ಗ್ರೀನ್, ಶಾರ್ಲೆಟ್ ಫೇರ್ ಹಾಗೆ ನಮ್ಮ ಲ್ಯಾಶ್ ಲೆಜೆಂಡ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಯಾಕೆ ಮಾಡ್ತಾ ಇದ್ದಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಲಿಟ್ರಲಿ ಇಂಟರ್ಮ್ ವಿಮೆನ್ಸ್ ಚಾಂಪಿಯನ್ಶಿಪ್ ನ ತಗೊಂಡು ಯಾಕೆ ಬಂದ್ರಿ ಗುರು? ರಿಯಾ ರಿಪ್ಲಿ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಬಹುದಿತ್ತಲ್ಲ. ಅಫ್ಕೋರ್ಸ್ ಅರ್ಥ ಆಗುತ್ತೆ, ರಿಯಾ ರಿಪ್ಲಿ ಅವರು ಯಾವಾಗ ಬೇಕಾದ್ರೂ ರಿಕವರಿ ಆಗ್ಬಹುದು. ನಾಳೆನೇ ಅವರು ರಿಕವರಿ ಆಗ್ಬಹುದು, ಒಂದು ವಾರ ಆಗ್ಬಹುದು, ಒಂದು ತಿಂಗಳ ಆಗ್ಬಹುದು. ಬಟ್ ರಿಯಾ ರಿಪ್ಲಿ ಅವರಿಂದ ಚಾಂಪಿಯನ್ಶಿಪ್ ನ ತಗೊಂಡು ಮತ್ತೊಮ್ಮೆ ಅವರು ಬಂದ್ಮೇಲೆ ಅವರಿಗೆ ಕೊಡ್ಬೋದಾಗಿತ್ತಲ್ಲ. ಈ ಒಂದು ಚಾಂಪಿಯನ್ಶಿಪ್ ನ ಯಾಕೆ ತಗೊಂಡು ಬಂದ್ರಿ? ಈ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಂದು ಇಲ್ಲಿ ಯಾರು ಚಾಂಪಿಯನ್ ಆಗ್ತಾರೋ ಅವರು ಮತ್ತೆ ರಿಯಾ ರಿಪ್ಲಿ ಅವ್ರನ್ನ ಫೇಸ್ ಮಾಡ್ಬೇಕಂತೆ. ಅದರಲ್ಲಿ ಗೆದ್ದವರು ಒರಿಜಿನಲ್ ವಿಮೆನ್ಸ್ ಚಾಂಪಿಯನ್ ಆಗ್ತಾರಂತೆ. ತಲೆ ಕೆಟ್ಟೋಯ್ತು ನನಗೆ. ಇದಕ್ಕೆಲ್ಲ ಮಾಡೋದಕ್ಕೆ ಅಂತ ರಿಯಾ ರಿಪ್ಲಿ ಅವರ ಕೈಯಿಂದಾನೇ ಚಾಂಪಿಯನ್ಶಿಪ್ ನ ತಗೊಂಡ್ಬೋದಾಗಿತ್ತಲ್ಲ. ಬಟ್ ಡಬ್ಲ್ಯೂ ಅವರು ಅದರಲ್ಲೂ ಕೂಡ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡೋದಕ್ಕೆ ಅಂದ್ರೆ ರಿಯಾ ರಿಪ್ಲಿ ಅವರು ಬಂದಾಗ ಅವ್ರ ಕೈಗೂ ಕೂಡ ಚಾಂಪಿಯನ್ಶಿಪ್ ಇರಲಿ, ಈ ಕಡೆ ಇವರು ಕೂಡ ಚಾಂಪಿಯನ್ ಆಗಿರ್ಲಿ, ಎರಡೆರಡು ಚಾಂಪಿಯನ್ಶಿಪ್ ನ ನಾವು ಮೇಂಟೈನ್ ಮಾಡೋಣ ಅಂತ ಅನ್ಕೊಂಡಿರಬಹುದು. ಇರೋ ಅಷ್ಟು ಚಾಂಪಿಯನ್ಶಿಪ್ ನೇ ನೀವು ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ, ಅದು ಸೆಕೆಂಡ್ರಿ. ಇಂಡಿನ ಒರಿಜಿನಲ್ ಆಗಿ ನಮ್ಮ ಜೆಡ್ ಕಾರ್ಗಿಲ್ ಆಗಿ ರಿಯಾ ರಿಪ್ಲಿ ಅವರ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಪ್ಲಾನ್ ಆಗಿತ್ತು. ಬಟ್ ರಿಯಾ ರಿಪ್ಲಿ ಅವರ ಇಂಜುರಿಯಿಂದ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪೋಸ್ಟ್ ಪಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ನನ್ನ ಪ್ರಕಾರ ನಮ್ಮ ಜೆಡ್ ಕಾರ್ಗಿಲ್ ಅವರು ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ನಮ್ಮ ಶಾರ್ಲೆಟ್ ಫೇರ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಚಾನ್ಸ್ ಕೂಡ ಇದೆ. ಬಟ್ ನಾನು ಜೆಡ್ ಕಾರ್ಗಿಲ್ ಅವರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ, ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಬಹುದು ಅಂಡ್ ಹೊಸ ಇಂಟರ್ಮ್ ವಿಮೆನ್ಸ್ ಚಾಂಪಿಯನ್ ಆಗಬಹುದು. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಬಗ್ಗೆನೂ ಕೂಡ ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಟ್ರಿಕ್ ವಿಲಿಯಂ ಹಾಗೆ ಬೇರಿಂಗ್ ಕಾರ್ಬಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಟ್ರಿಕ್ ವಿಲಿಯಂ ಅವರು ಫ್ಯೂಚರ್ ಸ್ಟಾರ್, ಡಬ್ಲ್ಯೂ ಅವರು ಈಗ ತಾನೇ ಅವರಿಗೆ ಪುಷ್ ನ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರ ಕ್ಯಾರೆಕ್ಟರ್ ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಕೆಲಸನ ಮಾಡಬೇಕು. ಏನೇ ಆಗಲಿ ಫ್ಯೂಚರ್ ಸ್ಟಾರ್ ಅನ್ಕೊಂಡು ಡಬ್ಲ್ಯೂ ಅವರು ನಮ್ಮ ಟ್ರಿಕ್ ವಿಲಿಯಂ ಅವರಿಗೆ ಪುಷ್ ನ ಕೊಡ್ತಾ ಇದ್ದಾರೆ. ಈ ಕಡೆ ಬೇರಿಂಗ್ ಕಾರ್ಬಿನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅವ್ರು ಏನಾದ್ರೂ ಈ ಟೈಮ್ ಅಲ್ಲಿ ಸೋತ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ನಮ್ಮ ಟ್ರಿಕ್ ವಿಲಿಯಂ ಅವರಿಗೆ ಪುಷ್ ನ ಕೊಡಿ, ಬಟ್ ಈ ಟೈಮ್ ಅಲ್ಲಿ ಬೇರಿಂಗ್ ಕಾರ್ಬಿನ್ ಅವ್ರನ್ನ ಪ್ಲೀಸ್ ಸೋಲ್ಸೋದಕ್ಕೆ ಹೋಗ್ಬೇಡಿ. ಪಾಪ ಈಗ ತಾನೇ ರಿಟರ್ನ್ ಆಗಿದ್ದಾರೆ. ಅವ್ರೇನಾದ್ರೂ ಗೆದ್ರೆ ಸೂಪರ್ ಆಗಿರುತ್ತೆ. ಅವರ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಬಂದ್ ಕೂಡಲೇ ಸೋತೋದ್ರೆ ಅವರು ಬಂದಿರೋದಕ್ಕೂ ಕೂಡ ಅರ್ಥ ಇಲ್ಲದೆ ಇರೋ ರೀತಿ ಆಗ್ಬಿಡುತ್ತೆ. ನಮ್ಮ ಟ್ರಿಕ್ ವಿಲಿಯಂ ಅವರು ಸೋಲೋದು ಡೌಟ್. ಆದ್ರೂ ಕೂಡ ನಾನೀ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ವಿನ್ ಆಗ್ತಾರೆ ಅಂಡ್ ಅವರು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಡ್ಯಾನ್ ಓಸ್ಟಿನ್ ಹಾಗೆ ಡೊಮಿನಿಕ್ ಮಿಸ್ಟೀರಿ ಅವರ ನಡುವೆ ಹ್ಯೂಮನ್ ಮನಿ ಆನ್ ಎ ಪೋಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರಿಂಗ್ ಸೈಡ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಪೋಲ್ ನ ಇಟ್ಟಿರ್ತಾರೆ ಅಂಡ್ ಆ ಒಂದು ಪೋಲ್ ಮೇಲ್ಗಡೆ ದುಡ್ಡು ತುಂಬಿರ್ತಕ್ಕಂತಹ ಬ್ಯಾಗ್ ಇರುತ್ತೆ. ಆ ಒಂದು ಬ್ಯಾಗ್ ನ ಮೊದಲು ಯಾರು ಇಳಿಸ್ಕೊತಾರೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ಇನ್ನ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಡಬ್ಲ್ಯೂ ಕಂಪನಿಗೆ ಬಂದಾಗಿಂದನೂ ಕೂಡ ನಮ್ಮ ಡ್ಯಾನ್ ಓಸ್ಟಿನ್ ಅವರು
ಅನ್ಡಿಫಿಟೆಡ್ ಆಗಿದ್ದಾರೆ, ಅವರು ಸೋತೆ ಇಲ್ಲ. ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ಯಾನೋಜಿನ್ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬಟ್ ನನ್ನ ಪ್ರಕಾರ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಗೆದ್ರೆ ಸ್ಟೋರಿ ಲೈನ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ. ಸೊ ಅದರಿಂದ ಇಂಟರ್ಫರೆನ್ಸ್ ನ ಯೂಸ್ ಮಾಡಿಕೊಂಡು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ಹೇಗಾದ್ರೂ ಮಾಡಿ ತನ್ನ ಮನಿನ ವಾಪಸ್ ತಗೊಂಡು ಬರ್ಬೋದು. ಅಂಡ್ ಮನಿನ ತಗೊಂಡು ಅವರು ಎಸ್ಕೇಪ್ ಆಗೋ ಸಿನಾರಿಯೋನ ಡಬ್ಲ್ಯೂ ಅವರು ಇಲ್ಲಿ ತೋರಿಸಬಹುದು. ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ. ಫನ್ನಿ ಸ್ಟಫ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ಯಾನೋಜಿನ್ ಅವ್ರನ್ನೇ ಗೆಲ್ಲಿಸಿ ನಮ್ಮ ಡ್ಯಾನೋಜಿನ್ ಅವರು ಆ ಎಲ್ಲಾ ದುಡ್ಡುಗಳನ್ನು ಕೂಡ ಎರ್ಚಾಡುವಂತಹ ಸಿಚುಯೇಷನ್ ಕೂಡ ತಗೊಂಡು ಬರ್ಬೋದು. ಬಟ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಗೆಲ್ಲಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು AAA ಮೆಗಾ ಚಾಂಪಿಯನ್ ಆಗಿದ್ದಾರೆ. ಇಲ್ಲೇನಾದ್ರೂ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೋತೋದ್ರೆ ಯಾರಿಗೂ ಈ ಡೊಮಿನಿಕ್ ಮಿಸ್ಟೀರಿಯೋ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಐ ಥಿಂಕ್ ಈಗ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಡ್ಯಾನೋಜಿನ್ ಅವರು ಒಂದು ಲಾಸ್ ನ ಅಫೋರ್ಡ್ ಮಾಡಬಹುದು ಅಂತ ಅನ್ಕೊಂಡು ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ವಿನ್ ಆಗ್ತಾರೆ ಅಂಡ್ ಅವರು ತನ್ನ ದುಡ್ಡನ್ನ ವಾಪಸ್ ತಗೋತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸ್ಯಾಮಿ ಝೈನ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಅವರು ಕೂಡ ಗೆಲ್ಲಬೇಕು, ಅದೇ ರೀತಿ ಫಿನ್ ಬ್ಯಾಲರ್ ಅವರು ಕೂಡ ಗೆಲ್ಲಬೇಕು, ಇಬ್ರು ಕೂಡ ಚಾಂಪಿಯನ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದರಿಂದ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟಬಲ್ ಆಗಿದೆ. ನಮ್ಮ ಫಿನ್ ಬ್ಯಾಲರ್ ಅವರ ಕಡೆ ಬರೋದಾದ್ರೆ ಫಿನ್ ಬ್ಯಾಲರ್ ಅವರು ಕೂಡ ಚಾಂಪಿಯನ್ ಆಗೋದನ್ನ ನೋಡೋದಕ್ಕೆ ಯಾರಿಗೆ ತಾನೇ ಆಸೆ ಇಲ್ಲ. ಇನ್ನು ನಮ್ಮ ಸ್ಯಾಮಿ ಝೈನ್ ಅವರು ಚಾಂಪಿಯನ್ ಆಗಿದ್ರು, ಬಟ್ ಅವರ ಚಾಂಪಿಯನ್ಶಿಪ್ ರೈನ್ ನ ಎಂಜಾಯ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಬಿಡ್ಲಿಲ್ಲ. ಆದ್ರೂ ಕೂಡ ಸ್ಟೋರಿ ಲೈನ್ ವೈಸ್ ನೋಡೋದಾದ್ರೆ ನಮ್ಮ ಸ್ಯಾಮಿ ಝೈನ್ ಅವರ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ಯಾಮಿ ಝೈನ್ ಅವರು ಸ್ಟೋರಿ ಲೈನ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರ ಕ್ಯಾರೆಕ್ಟರ್ ಈಗ ಎಸ್ಟಾಬ್ಲಿಷ್ ಆಗಿದೆ. ಡಬ್ಲ್ಯೂ ಅವರು ನನಗೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ನ ನಮ್ಮ ಸ್ಯಾಮಿ ಝೈನ್ ಅವರು ಇಟ್ಕೊಂಡಿದ್ದಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರಿಗಿಂತ ಜಾಸ್ತಿ ನಮ್ಮ ಸ್ಯಾಮಿ ಝೈನ್ ಅವರು ಗೆದ್ರೆ ಸೆನ್ಸ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ಗೆದ್ರೆ ಏನಾಗುತ್ತೆ, ಅವರು ಒಂದು ಮ್ಯಾಚ್ ಆಡ್ತಾರೆ ಅಂಡ್ ಅದರಲ್ಲೂ ಕೂಡ ಸೋತೋಗ್ತಾರೆ, ಅದರಲ್ಲಿ ಸ್ಟೋರಿ ಲೈನೇ ಬರೋದಿಲ್ಲ. ಅಟ್ಲೀಸ್ಟ್ ಈ ಕಡೆ ನಮ್ಮ ಸ್ಯಾಮಿ ಝೈನ್ ಅವರು ಗೆದ್ರೆ ಗೆಲ್ಲೋದಿಲ್ಲ ಚಾಂಪಿಯನ್ಶಿಪ್ ನ, ಅದು ಸೆಕೆಂಡ್ರಿ. ಫಿನ್ ಬ್ಯಾಲರ್ ಹಾಗೆ ಸ್ಯಾಮಿ ಝೈನ್ ಇಬ್ಬರಲ್ಲಿ ಯಾರು ಗೆದ್ರು ಕೂಡ ಅವರು ಚಾಂಪಿಯನ್ ಆಗೋದಿಲ್ಲ. ಬಟ್ ಸ್ಟೋರಿ ಲೈನ್ ವೈಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ವಿಚಾರಣಕ್ಕೆ ನಾನು ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ಸೋಲಿಸಿ ಹೊಸ ನಂಬರ್ 1 ಕಂಟೆಂಡರ್ ಆಗ್ತಾರೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ದ ವಿಜನರಿ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸ್ಟಾರ್ಟಿಂಗ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಈ ಒಂದು ಮ್ಯಾಚ್ ನ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಬಹುದು ಅಂತ. ಬಟ್ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ವೋ, ಯಾವ ರೀತಿ ಅವರು ಸ್ಟೋರಿ ಲೈನ್ ನ ತಗೊಂಡು ಹೋಗ್ಬೇಕಾಗಿತ್ತೋ ಅದರ 10% ಅಲ್ಲ 1% ಕೂಡ ಡಬ್ಲ್ಯೂ ಅವರು ತಗೊಂಡು ಹೋಗಿಲ್ಲ ಅನ್ನೋದು ನನ್ನ ಅನಿಸಿಕೆ. ಈವನ್ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವ್ರನ್ನ ಹಾಕೊಂಡು ಕೂಡ ನೀವು ಸ್ಟೋರಿ ಲೈನ್ ನ ಚೆನ್ನಾಗಿ ರಚನೆ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು. ಇದೊಂದನ್ನೇ ನಾನು ಹೇಳೋದಕ್ಕಾಗೋದು, ನಿಮಗೆ ನಾಚಿಕೆ ಆಗ್ಬೇಕು ಅಷ್ಟೇ. ಅದನ್ನ ಬಿಟ್ರೆ ಏನು ಕೂಡ ಮಾತಾಡೋದಕ್ಕೆ ಆಗೋದಿಲ್ಲ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಆಗಿರುತ್ತೆ, ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಮ್ಯಾಚ್ ಅಲ್ಲಿ ಕೆಲವೊಂದಷ್ಟು ಪ್ರೆಡಿಕ್ಟೇಬಲ್ ಮೂವ್ಮೆಂಟ್ ಕಡೆ ಬರೋದಾದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಟರ್ನ್ ಬಕಲ್ ಮೇಲೆ ಪವರ್ ಬಾಂಬ್ ನ ಹಾಕ್ದಾಗ ನಮ್ಮ ರೋಮನ್ ರೈನ್ಸ್ ಅವರು ಹಂಗೆ ಸೆತ್ ರೋಲೆನ್ಸ್ ಅವರಿಗೆ ಒಂದು ಸೂಪರ್ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಈ ಒಂದು ಮೂವ್ಮೆಂಟ್ ಕೂಡ ಮ್ಯಾಚ್ ಅಲ್ಲಿ ಇರುತ್ತೆ. ಇನ್ನು ನಮ್ಮ ರೋಮನ್ ರೈನ್ಸ್ ಅವರು ಸ್ಪಿಯರ್ ಹಾಕೋದಕ್ಕೆ ಹೋದಾಗ ಸೆತ್ ರೋಲೆನ್ಸ್ ಅವರು ಅದನ್ನ ಪೆಡಿಗ್ರಿಗೆ ಕನ್ವರ್ಟ್ ಮಾಡ್ತಾರೆ. ಈ ಒಂದು ಮೂವ್ಮೆಂಟ್ ಕೂಡ ಆ ಒಂದು ಮ್ಯಾಚ್ ಅಲ್ಲಿ ಇರುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಗೆಲ್ಲಬಹುದು, ಅದೇ ರೀತಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಗೆಲ್ಲಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಸೆತ್ ರಾಲಿನ್ಸ್ ಈ ಬಾರಿ ನಾನು ನಿನ್ನನ್ನ ಸೋಲಿಸಲೇಬೇಕು, ಐ ನೀಡ್ ಟು ಬೀಟ್ ಯು, ನಾನು ನಿನ್ನನ್ನ ಸೋಲಿಸಿ ಎಲ್ಲರಿಗೂ ಕೂಡ ಪ್ರೂವ್ ಮಾಡಲೇಬೇಕು, ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟಿ ನಿಂತಿದ್ದಾರೆ. ರೋಮನ್ ರೈನ್ಸ್ ಅವರ ಪ್ರಕಾರ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕ್ಲೀನ್ ಆಗಿ ಸೆತ್ ರಾಲಿನ್ಸ್ ಅವ್ರನ್ನ ಸೋಲಿಸಬೇಕಂತೆ. ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರ ಪ್ರಕಾರ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಕ್ಲೀನ್ ಆಗಿ ಸೋಲಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ವಿನ್ ಆಗೇ ಆಗಿಲ್ಲ. ಇನ್ನ ಸಿಂಪಲ್ ಆಗಿ ಡಬ್ಲ್ಯೂ ಅವರು ಏನು ಕೂಡ ದೊಡ್ಡದಾಗಿ ಬಿಗ್ ಆಗಿ ತೋರಿಸಲೇಬಾರದು ಅಂದ್ರೆ ಸಿಂಪಲ್ ಆಗಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಮಾಡಿಸಬಹುದು. ಇನ್ನ ಅದು ಹೇಗಾದ್ರೂ ಆಗಿರಬಹುದು, ರೋಮನ್ ರೈನ್ಸ್ ಅವರು ಇಂಟರ್ಫರೆನ್ಸ್ ನ ಮಾಡ್ಕೊಂಡಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಬಹುದು, ಅಥವಾ ಕ್ಲೀನ್ ಆಗಿ ಸೋಲಿಸಿ ಆದ್ರೂ ನಮ್ಮ ಸೆತ್ ರಾಲಿನ್ಸ್ ಅವ್ರನ್ನ ಸೋಲಿಸಬಹುದು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಇಂಟರ್ಫರೆನ್ಸ್ ಅಲ್ಲಿ ಜಿಲಾ ಫಾಟೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಅವರು ಕೂಡ ಸಿಕ್ಕಾಪಟ್ಟೆ ರೂಮರ್ಡ್ ಆಗಿದ್ದಾರೆ. ಜಿಲಾ ಫಾಟೋ ಅವರು ಬಂದು ನಮ್ಮ ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡಬಹುದು. ಅಂಡ್ ಜಿಲಾ ಫಾಟೋ ಅವರ ಹೆಲ್ಪ್ ಇಂದ ರೋಮನ್ ರೈನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರಾಲಿನ್ಸ್ ಅವ್ರನ್ನ ಸೋಲಿಸಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಈ ರೀತಿ ಡಬ್ಲ್ಯೂ ಅವರು ಸಿಂಪಲ್ ಆಗಿ ಬುಕ್ ಮಾಡಬೇಕು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಬುಕ್ ಮಾಡಬಹುದು. ಅಥವಾ ಡಬ್ಲ್ಯೂ ಅವರು ಒಂದು ಮೆಗಾ ಬಾಂಬ್ ನ ಬ್ಲಾಸ್ಟ್ ಮಾಡಬೇಕು ಅಂದ್ರೆ, ಇಲ್ಲ ಗುರು ಸದ್ಯಕ್ಕೆ ಡಬ್ಲ್ಯೂ ಕಂಪನಿ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ, ಇದನ್ನ ನಾವು ಇನ್ನೂ ಕೂಡ ಅನ್ಪ್ರೆಡಿಕ್ಟಬಿಲಿಟಿ ತಗೊಂಡು ಬರಬೇಕು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿ
ವೇಟ್ ಚಾಂಪಿಯನ್ ಆಗ್ಬಹುದು. ಯಾವ ರೀತಿ ಸೋಲಿಸಬಹುದು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ದ ಫೈನಲ್ ಬಾಸ್ ಪೀಪಲ್ ಚಾಂಪಿಯನ್ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ರಾಕ್ ಅವರು ಬರಬಹುದು ಅಂಡ್ ರಾಕ್ ಅವರು ಬಂದು ರೋಮನ್ ರೈನ್ಸ್ ಅವ್ರನ್ನ ಕಾಸ್ಟ್ ಮಾಡಿಸಬಹುದು. ಅಂಡ್ ಅದರಿಂದ ನಮ್ಮ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಬಹುದು. ಅಂಡ್ ಹಿಂಗೆ ಈ ಲೈನ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಚೇಸ್ ಮಾಡ್ತಾ ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾಗೆ ಡಬ್ಲ್ಯೂ ಅವರು ಈ ಒಂದು ಪಾಯಿಂಟ್ ನ ಇಟ್ಕೊಂಡು ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ನಡುವೆ ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಅಂಡ್ ರಾಕ್ ಅವರ ನೇಮ್ ನ ನಾನಿಲ್ಲಿ ಸ್ಪೆಷಲ್ ಆಗಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಸಮರ್ ಸ್ಲಾಮ್ ನ ಕಿಕ್ ಆಫ್ ಇವೆಂಟ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ರಾಕ್ ಅವರ ಟೀಸ್ ನ ಡ್ರಾಪ್ ಮಾಡ್ತಾರೆ. ಐ ಆಮ್ ದ ಪೀಪಲ್ ಚಾಂಪಿಯನ್ ಅಂಡ್ ಇಫ್ ಯು ಸ್ಮೆಲ್ ವಾಟ್ ಐ ಆಮ್ ಕುಕಿಂಗ್ ಅಂತ ಅವರು ರಾಕ್ ಅವರ ಟೀಸ್ ನ ಡ್ರಾಪ್ ಮಾಡ್ತಾರೆ. ಈ ಹಿಂದೆನೂ ಕೂಡ ರಸಲ್ ಮೀನಿಯಾದಲ್ಲಿ ಸೈಲೆಂಟ್ ಆಗಿ ಅವರು ಪಾಲಿಮಿನ್ ಅವರ ಜೊತೆ ಸೇರ್ಕೊಂಡಿದ್ರು. ಯಾರಿಗ್ ಗೊತ್ತು ಈಗಲೂ ಕೂಡ ಅವರು ಸೈಲೆಂಟ್ ಆಗಿ ರಾಕ್ ಅವರ ಜೊತೆ ಒಂದು ಡೀಲ್ ನ ಸೈನ್ ಮಾಡ್ಕೊಂಡಿರಬಹುದು. ಡಬ್ಲ್ಯೂ ಅವರೇನಾದ್ರೂ ಒಂದ್ ರೀತಿ ಬಾಂಬ್ ನ ಬ್ಲಾಸ್ಟ್ ಮಾಡಬೇಕು ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಅಂದ್ರೆ ರಾಕ್ ಅವ್ರನ್ನ ಕರ್ಕೊಂಡು ಬಂದು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಬಹುದು. ಹಿಂಗೆ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಭಯಂಕರವಾಗಿ ಬುಕ್ ಮಾಡಬಹುದು ಸೆತ್ ರಾಲಿನ್ಸ್ ಅವ್ರನ್ನ ಗೆಲ್ಸೋದ್ರ ಮುಖಾಂತರ. ಬಟ್ ಡಬ್ಲ್ಯೂ ಅವರು ಆ ರೀತಿ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಐ ಥಿಂಕ್ ಈ ಒಂದು ಮ್ಯಾಚ್ ಅಲ್ಲಿ ಸೇಫ್ ಆಗಿ ನಾನು ರೋಮನ್ ರೈನ್ಸ್ ಅವ್ರನ್ನ ಚೂಸ್ ಮಾಡ್ತೀನಿ. ರೋಮನ್ ರೈನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರಾಲಿನ್ಸ್ ಅವ್ರನ್ನ ಕ್ಲೀನ್ ಆಗಿ ಸೋಲಿಸಿ ಅಥವಾ ತನ್ನ ಬ್ಲಡ್ ಲೈನ್ ನ ಯೂಸ್ ಮಾಡಿಕೊಂಡು ಅಥವಾ ಹೊಸ ಬ್ಲಡ್ ಲೈನ್ ಮೆಂಬರ್ ಜಿಲ್ಲಾ ಫಾಟೋ ಅವರ ಹೆಲ್ಪ್ ಇಂದನಾದ್ರೂ ಸೆತ್ ರಾಲಿನ್ಸ್ ಅವ್ರನ್ನ ಸೋಲಿಸಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನಾನು ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಿಮ್ಮ ಪ್ರೆಡಿಕ್ಷನ್ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್. ನಾಳೆ ಸಮರ್ ಸ್ಲಾಮ್ ರಿವ್ಯೂ ವಿಡಿಯೋದಲ್ಲಿ ಸಿಗ್ತೇನೆ.